ಬೆಳಿಗ್ಗೆ ಬೆಳಿಗ್ಗೆ ನಾನು ಆಯಿಲ್ ರೆಡಿ ಮಾಡ್ತಾ ಇದ್ದೇನೆ ಕೂದಲಿಗೆ ಹಾಕಲಿಕ್ಕೆ. ಮೆಂತೆ ಮತ್ತು ಈರುಳ್ಳಿ ಮತ್ತು ಬೇವಿನ ಸೊಪ್ಪು ಹಾಕಿ, ಈರುಳ್ಳಿ ಮತ್ತು ಯಾವುದು ಮೆಂತೆಯನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿದ್ದೇನೆ. ಮೆಂತೆ ಕರೆಕ್ಟಾಗಿ ಹುಡಿ ಆಗಲಿಲ್ಲ, ತೊಂದರೆ ಇಲ್ಲ. ಮತ್ತು ಬೇವಿನ ಸೊಪ್ಪು ಹಾಕಿದ್ದೇನೆ. ಇದು ನೀರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಬೇಕು. ಕೂದಲು ತುಂಬಾ ಉದುರ್ತಾ ಇದೆ, ಇದರಿಂದ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಟ್ರೈ ಮಾಡುವ. ತೆಂಗಿನ ಎಣ್ಣೆ ಹಾಕಿದ್ದೇನೆ. ಆನಿಯನ್ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಇನ್ನು ಇದನ್ನು ಸೋಸಿ ಬೇರೊಂದು ಪಾತ್ರಕ್ಕೆ ಡಬ್ಬದಲ್ಲಿ ಹಾಕಿಡಬೇಕು. ಇವಾಗ ಬಿಸಿ ಬಿಸಿ ಉಂಟು, ಬಿಸಿ ಬಿಸಿಯಲ್ಲಿ ಹಾಕೋದಲ್ಲ, ಖಾಲಿ ಎಣ್ಣೆ ಮಾತ್ರ ಹಾಕಿದ್ದೆ ಸಾಕು ಡಬ್ಬದಲ್ಲಿ. ತುಂಬ ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಒಂದು ವಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಮಾಡಿದ್ದೇನೆ. ಆಯಿಲ್ ರೆಡಿ ಮಾಡಿದ್ದೇನೆ ನೋಡಿ. ನೋಡುವ ಇದು ಹಾಕಿ ಕೂದಲಿಗೆ. ತುಂಬ ಉದುರೋದೆಡೆಗೆ ತುಂಬ ಉದುರ್ತಾ ಉಂಟು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ಕೂದಲು ಉದುರೋದ್ರಿಂದ ತುಂಬ ಒಂಥರ ತಲೆ ಬಿಸಿ ಆಗ್ತದೆ ನನಗೆ. ಈರುಳ್ಳಿ ಗ್ರೈಂಡ್ ಮಾಡಿ ಕೂಡ ಹಾಕ್ತಾರೆ, ಅದು ಕೂಡ ತುಂಬ ಒಳ್ಳೇದಂತೆ. ಈರುಳ್ಳಿಯ ನೀರುಂಟಲ್ಲ, ಅದು ಹಾಕಿದರೆ ಕೂಡ ಹೇರ್ ಫಾಲ್ ಕಮ್ಮಿ ಆಗ್ತದಂತೆ. ಕೂದಲು ಬರದಿದ್ದರೆ ಪರವಾಗಿಲ್ಲ, ಇದ್ದ ಕೂದಲು ಹೋಗದಿದ್ರೆ ಸಾಕು. ಅದೇ ಒಂದು ತಲೆ ಬಿಸಿ ನನಗೆ, ಇದ್ದ ಕೂದಲು ಹೋಗಬಾರ್ದು ಅಂತ. ನಾನುಂಟಲ್ಲ ಮತ್ತೆ ಕೂದಲಿಗೆ ಆಯಿಲ್ ಹಾಕೋದು ತುಂಬ ಕಮ್ಮಿ. ಇವಾಗ ಕೂದಲು ಉದುರ್ತಾ ಇದೆ ಅಂತ ಹಾಕೋದಲ್ಲದೆ, ಮೊದಲೆಲ್ಲ ಕೂದಲಿಗೆ ಆಯಿಲೇ ಹಾಕ್ಲಿಕ್ಕಿಲ್ಲ. ನನ್ನ ಅಮ್ಮ ಮೊದಲು ತುಂಬ ನನಗೆ ಬೈಯೋದು, ಯಾವಾಗ ಕಾಲೇಜಿಗೆಲ್ಲ ಹೋಗುವ ಟೈಮಲ್ಲಿ ಕೂದಲಿಗೆ ಎಣ್ಣೆ ಹಾಕು ಅಂತ. ಆಯಿಲ್ ಅಂತ ಹೇಳಿದ್ರೆ ಅಲರ್ಜಿ. ಇದೊಂದು ಶ್ಯಾಂಪು ಕೂಡ ತರಿಸಿದ್ದೇನೆ, ಮೀರಾ ಶ್ಯಾಂಪು. ಮೊದಲೇ ಇತ್ತು ಇದು ಶ್ಯಾಂಪು, ಮೊದಲು ನಾನು ಯೂಸ್ ಮಾಡ್ತಾ ಇದ್ದೆ. ಶೀಕಾಕಾಯಿ ಶ್ಯಾಂಪು ಉಂಟಲ್ಲ, ಶೀಕಾಕಾಯಿ ಅಲ್ಲ, ಮೀರಾ ಶ್ಯಾಂಪು ಒಂದು ಉಂಟು ಇದರಲ್ಲಿ. ಶೀಕಾಕಾಯಿ ಶ್ಯಾಂಪು ಕೂಡ ಒಳ್ಳೆಯದಾಗ್ತದೆ. ಇದು ಸ್ಮಾಲ್ ಆನಿಯನ್ ಮತ್ತು ಫೆನುಗ್ರೀಕ್, ಇದು ಯಾವುದು ನಮ್ಮ ಮೆಂತೆ ಮತ್ತು ಆನಿಯನ್, ಇದು ಒಳ್ಳೆ ಸ್ಮೆಲ್ಲು ಕೂಡ ಒಳ್ಳೆಯದಾಗ್ತದೆ. ಇದು ಮೊನ್ನೆ ಹಾಕಿದ್ದೆ ನಾನು, ನೋಡುವ ಇದು ಕಮ್ಮಿ ಆಗ್ತದ ಅಂತ. ಕಮ್ಮಿ ಆದರೆ ಸಾಕಿತ್ತು. ಒಂದೊಂದು ಟೈಮಲ್ಲಿ ಕೂದಲು ಉದುರ್ತದೆ, ಏನು ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ನಾನು ದೋಸೆ ಮಾಡುವ ಅಂತ ನಾನು ತಿನ್ನುವಾಗ ಲೇಟ್, ಯಾವಾಗಲೂ ನಾನು ತುಂಬ ಸಲ ಹೇಳಿದ್ದೇನೆ. ಮಕ್ಕಳು ಸ್ಕೂಲಿಗೆಲ್ಲ ಹೋದ ನಂತರ ನಾನು ದೋಸೆ ತಿನ್ನುವುದು. ಮೆಂತ್ಯ ದೋಸೆ ಇವತ್ತು. ಮೊದಲು ನಾನು ಮೆಂತ್ಯ ದೋಸೆ ನಾನ್ ಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೆ. ಇವಾಗ ನಾನು ನಾನ್ ಸ್ಟಿಕ್ಕಲ್ಲಿ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ನಾನ್ ಸ್ಟಿಕ್ ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾರೆ. ಬಿಸಿ ಮುಟ್ಟಿದೆ, ಕೈಗೆ ಬಿಸಿ ಬಿಸಿ ಆಯಿತು ಮಾತಾಡ್ತಾ. ಹಾಗೆ ನಾನ್ ಸ್ಟಿಕ್ಕಲ್ಲಿ ಮಾಡೋದು ಬಿಟ್ಟಿದ್ದೇನೆ ಇವಾಗ. ಮೆಂತ್ಯ ದೋಸೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ನಮ್ಮ ಸೌಂದರ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮೆಂತೆ. ದೋಸೆಗೆ ಇವತ್ತು ಕಾಯಿ ಚಟ್ನಿ ಮಾಡಿದ್ದೇನೆ. ಪದಾರ್ಥ ಇದ್ದರೆ ನಾನು ಏನು ಚಟ್ನಿ ಮಾಡಲಿಕ್ಕೆ ಹೋಗೋದಿಲ್ಲ. ಮಾತ್ರ ನನ್ನ ಯಜಮಾನರಿಗೆ ಚಟ್ನಿ ಅಂತ ಹೇಳಿದರೆ ತುಂಬ ಇಷ್ಟ. ಆದರೂ ಕೂಡ ಪದಾರ್ಥ ಇದ್ದರೆ ಮಾಡೋದಿಲ್ಲ ನಾನು. ಇವತ್ತು ಪದಾರ್ಥ ಏನಿಲ್ಲ ಆಯಿತು, ಹಾಗಾಗಿ ಚಟ್ನಿ ಮಾಡಿದ್ದೇನೆ. ಟೀ ಎಲ್ಲ ಕುಡ್ದಾಯಿತು, ನಂದು ತಿಂಡಿ ಎಲ್ಲ ತಿಂದಾಯಿತು. ನಮ್ಮ ಚಾರ್ಲಿ ಕಾಣೋದಿಲ್ಲ. ಚಾರ್ಲಿ ನೋಡಿ, ಓಡೆ ಪೋಯ್ನೆ. ಓಡೆ ಪೋಯ್ನೆ ಬಾಬಾ, ಓಡೆ ಪೋಯ್ನೆ. ಎಲ್ಲ ಇರ್ತಾನೆ ಮಾತ್ರ, ಕರಿವಾಗ ಬರ್ತಾನೆ. ಹಿಂದಿಗಡೆ ಹೋಗಿದ್ದೆ ಅಲ್ವಾ. ಇದು ನಮ್ಮ ಹತ್ತಿರದ ಮನೆಯವರು ಕೊಟ್ಟ ಹೂವಿನ ಗಿಡ. ಇವಾಗ ಹೂ ಆಗ್ತಾ ಉಂಟು. ನನಗೆ ಮಾತ್ರ ಕಲರ್ ಇಷ್ಟ. ಯಾವುದು ಗೊತ್ತುಂಟು, ಹಳದಿ ಮತ್ತು ಆರೆಂಜ್ ಕಲರ್. ಇದರ ಹೆಸರು ನನಗೆ ಕರೆಕ್ಟ್ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ. ಇದೊಂಥರ ಡಿಫ್ರೆಂಟ್, ಒಂಥರ ಲೈಟ್ ಕಲರ್ ಇದು. ಇದರಲ್ಲಿ ಯಾವುದು ಯೆಲ್ಲೋ ಮತ್ತು ಆರೆಂಜ್ ಬರ್ತದೆ. ತುಂಬ ಒಳ್ಳೆಯದಿರ್ತದೆ ಗಿಡ. ಬೆಳಗಿನ ಒಮ್ಮೆ ಕೆಲಸ ಎಲ್ಲ ಆಯಿತು.
ಅರ್ಧ ಕೆಲಸ ಮಕ್ಕಳು ಸ್ಕೂಲಿಗೆ ಹೋಗುವಾಗಲೇ ಆಗ್ತದೆ, ಬೇಗ 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 ಮಾಡೋದು ನಾನು, ಮತ್ತು ಸ್ವಲ್ಪ ಕೂತ್ಕೊಳ್ಬೋದಲ್ಲ ಅಂತ. ನನಗೆ ಕೆಲಸ ಆಗಿ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ಕೆಲಸ ಇದ್ದರೆ ತಲೆಯಲ್ಲಿ ಅದೇ ಇರ್ತದೆ, ಕೆಲಸ ಇರ್ತದೆ, ಕೆಲಸ ಉಂಟು ಅಂತ. ಅದಕ್ಕಿಂತ ಕೆಲಸ ಮಾಡಿ ಕೂತ್ಕೊಂಡ್ರೆ ಖುಷಿ ಆಗ್ತದೆ. ಮತ್ತು ವೀಡಿಯೋಸ್ ಎಲ್ಲ ನೋಡ್ಲಿಕ್ಕೆ ಆಗ್ತದಲ್ಲ ಮೊಬೈಲ್ ಇಟ್ಕೊಂಡು. ಇನ್ನು ಸ್ವಲ್ಪ ಹೊತ್ತು ವೀಡಿಯೋಸ್ ನೋಡ್ತೇನೆ, ಮತ್ತು ಮಧ್ಯಾಹ್ನದ ಸ್ವಲ್ಪ ಏನಾದರೂ ಇರ್ತದೆ. ಜಾಸ್ತಿ ಕೆಲಸ ಇರೋದು ನನಗೆ ಸಂಜೆ ಟೈಮು ಮತ್ತು ಬೆಳಗಿನ ಟೈಮು ಮಕ್ಕಳು ಸ್ಕೂಲಿಗೆ ಹೋಗುವವರೆಗೆ ಕೂತ್ಕೊಳ್ಳಿಕ್ಕೆ ಪುರ್ಸೊತ್ತಿರುತ್ತಿಲ್ಲ, ಅಷ್ಟು ಕೆಲಸ ಇರ್ತದೆ. ಅದರ ನಂತರ ಕೆಲಸ ಇರ್ತದೆ, ಏನು ಗುಡಿಸೋದು, ನೆಲ ಗುಡಿಸೋದು, ಪಾತ್ರೆ ತೊಳೆಯೋದು, ಇದೆಲ್ಲ ಆಗಿ ನೋಡಿ. ಇವಾಗ ತಿಂಡಿ ತಿಂದು ನಾನು ಕೂತ್ಕೊಂಡಿದ್ದೀನಿ, ಎಲ್ಲ ಕೆಲಸ ಆಗಿ ತಿಂಡಿ ತಿಂತೇನೆ. ಅದರ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋಸ್ ನೋಡ್ತೇನೆ. ಮತ್ತು ಮಧ್ಯಾಹ್ನಕ್ಕೆ ಅಷ್ಟೇನು ದೊಡ್ಡ ಕೆಲಸ ಇರೋದಿಲ್ಲ, ಸಂಜೆಯಿಂದ ಪುನಃ ಸ್ಟಾರ್ಟ್ ಆಗ್ತದೆ ನನಗೆ ಕೆಲಸ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.